ನಮಸ್ಕಾರ ಫ್ರೆಂಡ್ಸ್, UK ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಾನು ಈ ಚಾನಲ್ನಲ್ಲಿ ಮೊದಲನೇ ವಿಡಿಯೋನ ರಿಲೀಸ್ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಎಲ್ಲ ರೈತರ ಕೃಷಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇರ್ತೀನಿ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಜನವರಿ ತಿಂಗಳಲ್ಲಿ ಗೋಧಿ ಮತ್ತು ಸಜ್ಜಕ ಹಾಕೋ ವಿಧಾನವನ್ನು ತಿಳಿಸಿದ್ದೀನಿ. ಎಲ್ಲರೂ ಈ ಚಾನಲನ್ನು ಇದರಲ್ಲಿ ಬರುವಂಥ ವಿಡಿಯೋಗಳನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಒಂದು ಶೇರ್ ಮಾಡಿ. ಧನ್ಯವಾದಗಳು. ಜನವರಿ ತಿಂಗಳ ಕಬ್ಬು ಕಳಿಸಿದ ನಂತರ ಗೋಧಿ ಅಥವಾ ಸಜ್ಜಕ ಹಾಕಬೇಕಾದ್ರೆ 3 ಫೂಟ್ ಸಾಲಿನಾಗ ರೀ ಟ್ಯಾಕ್ಟರ್ ನಂಗ್ರಿಲೇ ಬಲರಾಮ್ ನಂಗ್ರಿ ಹಾಕ್ಬೇಕು. ಟ್ಯಾಕ್ಟರ್ ನಂಗ್ರಿ ಹಾಕ್ಬೇಕು ರೀ. ನಂತರ ಏನು ಮಾಡ್ಬೇಕು ರೀ, ಎತ್ಗೊಳದಿಂದ ಕುಟ್ಟಿ ಹಾಕ್ಬೇಕು ರೀ. ಕುಟ್ಟಿ ಹಾಕಿದ ನಂತರ ಅದ್ರ ಹಿಂದೆ ಕಾಳು ಗೊಜ್ಕೋತ ಹೋಗೋದು ರೀ. ಕಾಳು ಗೊಜ್ಜಿದ ನಂತರ ಏನು ಮಾಡ್ಬೇಕು ರೀ, ಒಂದು ಅರ್ಧ ಚೀಲ ಕುಲ್ಲ ಮಣ್ಣು ಕಟ್ಟಿ ಜಗ್ಬೇಕು ರೀ. ಅದರಿಂದ ಕಾಳು ಮುಚ್ತಾವ್ರಿ. ಕಾಳು ಮುಚ್ಚಿದ ನಂತರ ಏನು ಮಾಡಿದ್ರಿ, ಒಂದು 10 ಸೈಸ್ ಅಥವಾ DAP ಹಾಕಿರಿ. ನಂತರ ನೀರು ಹಾಸೋದ್ರಿ. ನೀರು ಹಾಸೋದ್ರಿ. ಇದರಿಂದ ಏನು ಆಗ್ತೈತಿ ರೀ, ಒಂದು 3,500 ತನಕ ರೊಟ್ಟ ಖರ್ಚೊಂದು ಹೋಗೈತಿ ರೀ. ನಂತರ ಏನು ಮಾಡಿದ್ರಿ, ಒಂದು 2-3 ನೀರು ಬಿಟ್ಟು ನಂತರ ಹಿಂಗೆ ಈ ವಿಡಿಯೋದಾಗ ನೋಡೋದಿರಲ್ಲ, ಇದಾಗ ಕುಳೆ ಬರ್ತೈತಿ ರೀ. ಕುಳೆ ಬಂದ ನಂತರ ಅದಕ್ಕೆ ಏನು ಮಾಡಿದ್ರಿ, ಅದನ್ನೆಲ್ಲ ಕಸ ತಗೊತ ಕೆತ್ತಿ ಬಿಡೋದ್ರಿ. ಇದರಿಂದ ಚಲೋ ಬರ್ತೈತಿ ರೀ. ಇದು ಏನು ಸಮಸ್ಯೆ ಆಗೋಲ್ಲ ರೀ. ಇದರಿಂದ ಗೋಧಿ ಅಥವಾ ಕಪ್ಲೆ ಭೀ ಚಲೋ ಬರ್ತೈತಿ ರೀ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್.